ತಟ್ಟೆ ಇಡ್ಲಿ, ಚಿಕ್ಕ ಇಡ್ಲಿ, ಚಟ್ನಿ ವಿಶೇಷ ಇಷ್ಟಪಡ್ತಾರೆ ಎಲ್ಲರೂ. ಬೆಂಗಳೂರಿನ ಈ ಜಾಗದಲ್ಲಿ ಬೆಳಿಗ್ಗೆ ಆದ್ರೆ ಸಾಕು, ಇಲ್ಲಿ ಸಿಗುವ ರುಚಿಕರ ತಿನಿಸನ್ನ ಸವಿಯಲು ಜನ ಕಾಯ್ತಾ ಇರ್ತಾರೆ. ಹಾಗಾದ್ರೆ ಯಾವುದು ಈ ಜಾಗ ನೋಡ್ಕೊಂಡು ಬರೋಣ ಬನ್ನಿ. ಚೇತನ್ ತಟ್ಟೆ ಇಡ್ಲಿ ಬೆಂಗಳೂರಿನ ವಿಜಯನಗರದಲ್ಲಿ ಲೊಕೇಟ್ ಆಗಿರುವ ಈ ಹೋಟೆಲ್ 1981ರಲ್ಲಿ ಆರಂಭವಾಗಿದ್ದು, ಇಲ್ಲಿ ಸಿಗುವುದು ಇಡ್ಲಿ ಮತ್ತು ಚಿತ್ರಾನ್ನ ಮಾತ್ರ. ಆದರೆ ಈ ಎರಡು ಬಗೆಯ ಫುಡ್ ಅನ್ನ ತಿನ್ನೋಕೆ ಜನ ತುದಿಗಾಲಿನಲ್ಲಿ ನಿಂತಿರ್ತಾರೆ. ಇನ್ನು ಇಲ್ಲಿ ಇಡ್ಲಿ ಜೊತೆ ಕೊಡೋ ಚಟ್ನಿ ಅಂತೂ ಎಲ್ಲರ ಅಚ್ಚುಮೆಚ್ಚು ಅಂತಾನೆ ಹೇಳ್ಬೋದು. ನಮಸ್ತೆ, ನನ್ನ ಹೆಸರು ರಾಜೇಶ್ ಅಂತ. ನಮ್ದು ಚೇತನ್ ತಟ್ಟೆ ಇಡ್ಲಿ ಅಂತ ಬೆಂಗಳೂರು ಹಂಪಿ ನಗರದಲ್ಲಿ ನಮ್ಮ ಅಂಗಡಿ ಇದೆ. ಗೂಗಲ್ ಅಲ್ಲಿ ಚೇತನ್ ತಟ್ಟೆ ಇಡ್ಲಿ ಅಂತ ಹಾಕೊಂಡ್ರೆ ತೋರಿಸುತ್ತೆ. ನಾವು ಬೆಳಗ್ಗೆ 8 ಗಂಟೆಯಿಂದ 12 ಗಂಟೆವರೆಗೂ ತೆಗಿತೀವಿ. ಇಡ್ಲಿ, ಚಿತ್ರಾನ್ನ, ಮದ್ದೂರಡೆ ಒಂದು ತರಿಸಿ ಹೊರಗಡೆ ತರಿಸಿ ಮಾಡ್ತೀವಿ. ಪ್ಲಸ್ ನಿಪ್ಪಟ್ಟು ಇರುತ್ತೆ ಮನೇಲಿ ಮಾಡಿದ್ದು. ನಾವು 43 ವರ್ಷದಲ್ಲಿ ನಮ್ಮ ತಂದೆಯವರು 43 ವರ್ಷದಿಂದ ನಮ್ಮ ತಂದೆಯವರು ಹೊಟ್ಟೆಪಾಡಿಗಾಗಿ ಅಂತ ಶುರು ಮಾಡ್ದೋ. ಅದು ಹಾಗೆ ನಡ್ಕೊಂಡ್ ಬಂದಿದೆ. ಜನ ಅಭಿಪ್ರಾಯ ಚೆನ್ನಾಗಿದೆ, ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಪ್ಲಸ್ ಜನ ನಮಗೆ ಅಷ್ಟೇ ಸಹಕಾರಿಯಾಗಿದ್ದಾರೆ. ಗ್ರಾಹಕರು ನಾವೇನಾದ್ರೂ ಹೆಚ್ಚು ಕಮ್ಮಿ ಅಂತಂದ್ರೂ ಅವರು ಸ್ವಲ್ಪ ತಿದ್ದಿ ಹೇಳಿ ನಮ್ಮನ್ನ ಹಾಗೆ ನಡೆಸ್ಕೊಂಡು ಹೋಗ್ತಾರೆ. ನಾವು ಎಲೆಯಲ್ಲಿ ಕೊಡ್ತೀವಿ, ತಟ್ಟೆಯಲ್ಲಿ ಕೊಡಲ್ಲ. ಯಾವುದೇ ಸೋಡಾ ಗಿಡ ಆಡ್ ಮಾಡಲ್ಲ, ನಾವು ಇದು ಮಾಡಲ್ಲ. ಬೇರೆ ಇಂಗ್ರೀಡಿಯನ್ಸ್ ಏನು ಇದು ಮಾಡಲ್ಲ. ತಟ್ಟೆ ಇಡ್ಲಿ, ಚಿಕ್ಕ ಇಡ್ಲಿ ಎರಡು ತರ ಬರುತ್ತೆ. ತಟ್ಟೆ ಇಡ್ಲಿ 35 ರೂಪಾಯಿ ಮಾಡ್ತೀವಿ, ಚಿಕ್ಕ ಇಡ್ಲಿ 20 ರೂಪಾಯಿ ಮಾಡ್ತೀವಿ, ಚಿತ್ರಾನ್ನ 40 ರೂಪಾಯಿ, ಮತ್ತು ಮದ್ದೂರಡೆ ಒಂದು 10 ರೂಪಾಯಿ, ನಿಪ್ಪಟ್ಟು ಒಂದು 10 ರೂಪಾಯಿ. ಇದು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಇರುತ್ತೆ. ಇನ್ನು ಇಲ್ಲಿ ಸಿಗುವ ಆಹಾರವನ್ನ ಯಾವುದೇ ಪ್ಲಾಸ್ಟಿಕ್ ಪ್ಲೇಟ್ಗಳಲ್ಲಿ ನೀಡದೆ ನೈಸರ್ಗಿಕವಾಗಿ ಸಿಗುವ ಎಲೆಗಳನ್ನ ಬಳಸಿ ಆಹಾರವನ್ನ ಉಣಬಡಿಸಲಾಗುತ್ತದೆ. ಚಟ್ನಿ ವಿಶೇಷ ಇಷ್ಟಪಡ್ತಾರೆ ಎಲ್ಲರೂ. ಚಟ್ನಿ ಎಲ್ಲರೂ ಇಷ್ಟಪಡ್ತಾರೆ. ಚಟ್ನಿ ಬರೀ ಕಡಲೆ ಚಟ್ನಿ ಮಾಡ್ತೀವಿ, ಕಾಯಿ ಏನು ಬಳಸಲ್ಲ. ಟೈಮಿಂಗ್ 8 ಗಂಟೆಯಿಂದ 12 ಗಂಟೆವರೆಗೆ ಇರುತ್ತೆ. ಸೋಮವಾರ ರಜಾ ಮಾಡ್ತೀವಿ. ಎಲ್ಲ ಹಬ್ಬಗಳಲ್ಲಿ ನಮಗೆ ಬೇಕಾದಾಗ ರಜಾ ಮಾಡ್ಕೋತೀವಿ. ತುಂಬಾ ದೊಡ್ಡ ಹಬ್ಬಗಳಲ್ಲಿ, ಇಲ್ಲ ನಾರ್ಮಲ್ ಹಬ್ಬ ಇದೆಲ್ಲ ಏನು ರಜಾ ಇರಲ್ಲ. ಜನ ವಿಶ್ವಾಸವಾಗಿದ್ದಾರೆ, ಬರ್ತಾ ಇರ್ತಾರೆ. ಈಗೆಲ್ಲ ಯೂಟ್ಯೂಬ್ಗಳಲ್ಲಿ ಅದರಲ್ಲಿ ಇದ್ರಲ್ಲಿ ಮಾಡ್ತಾ, ತುಂಬಾ ಯೂಟ್ಯೂಬ್ಗಳಲ್ಲಿ ಮಾಡ್ತಾ ಜನ ಇದು ಬೇರೆ ಕಡೆಯಿಂದನೂ ಬರ್ತಾ ಇದ್ದಾರೆ. ಪ್ರಚಾರ ಆಗಿದೆ ಹೆಚ್ಚಾಗಿ. ನಮ್ಗೆ ರೆಗ್ಯುಲರ್ ಕಸ್ಟಮರ್ಗಳೇ ನಮ್ಗೆ ಒಂದಷ್ಟು ಇದಾಗಿದ್ದಾರೆ. ನೀವು ಕೂಡ ಬೆಂಗಳೂರಿನ ವಿಜಯನಗರ ಕಡೆ ಬಂದ್ರೆ ತಪ್ಪದೆ ಇಲ್ಲಿಗೊಮ್ಮೆ ಭೇಟಿ ನೀಡಿ. ಇಲ್ಲಿನ ಫುಡ್ ಹೇಗಿತ್ತು ಅಂತ ಕಮೆಂಟ್ನಲ್ಲಿ ತಿಳಿಸಿ.